ರಾಜ್ಯದ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ನೀರಸ ಮತದಾನ. 69% ಮಂದಿ ಹಕ್ಕು ಚಲಾವಣೆ. ಮಂಡ್ಯ ಫಸ್ಟ್, ಬೆಂಗಳೂರು ಕೇಂದ್ರ ಲಾಸ್ಟ್. ಕಲ್ಯಾಣ ಕರ್ನಾಟಕದಲ್ಲಿ ನಮೋ ಸವಾರಿ. ಬೆಳಗಾವಿ, ಬಳ್ಳಾರಿ, ದಾವಣಗೆರೆಯಲ್ಲಿ ಮತ ಶಿಕಾರಿ. ಕುಂದಾ ಸವಿಯಲು ಮೋದಿ ಭರ್ಜರಿ ತಯಾರಿ. ವಿಜಯಪುರ, ಬಳ್ಳಾರಿಯಲ್ಲಿ ರಾಗ ರೌಂಡ್ಸ್. ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಚೊಂಬು. ಬಿಜೆಪಿ ನಾಯಕರಿಗೆ ರಾಹುಲ್ ಗಾಂಧಿ ಮಾತಿನ ಗುದ್ದು. ಸಿಎಂ ಡಿಸಿಎಂ ನಡುವೆ ಶೀತಲ ಸಮರ. ಕಾಂಗ್ರೆಸ್ಗೆ ಮುಳುವಾಯ್ತಾ ನೇಹಾ ಹತ್ಯೆ ಕೇಸ್. ರಿಪಬ್ಲಿಕ್ಗೆ ಅಸ್ಸಾಂ ಸಿಎಂ ಹಿಮಂತ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಲೋಕ ಅಖಾಡದಲ್ಲಿ ಗ್ಯಾರಂಟಿ ಸದ್ದು. ಸಿದ್ದರಾಮಯ್ಯ ಸರ್ಕಾರದ ಕಾರ್ಡ್ ವಿರುದ್ಧ ದೂರು. ಗದಗ ಚುನಾವಣಾಧಿಕಾರಿಗಳಿಗೆ ಬಿಜೆಪಿ ಕಂಪ್ಲೇಂಟ್. ಲೋಕ ಅಖಾಡದಲ್ಲಿ ಗ್ಯಾರಂಟಿ ಕಾರ್ಡ್ ಸದ್ದು ಜೋರಾಗಿ ಸದ್ದು ಮಾಡ್ತಾ ಇದೆ. ಸಿದ್ದು ಸರ್ಕಾರದ ಗ್ಯಾರಂಟಿ ಕಾರ್ಡ್ ವಿರುದ್ಧ ದೂರು ದಾಖಲಾಗಿದೆ. ಗದಗ ಚುನಾವಣಾ ಅಧಿಕಾರಿಗಳಿಗೆ ಬಿಜೆಪಿ ದೂರನ್ನ ಸಲ್ಲಿಕೆ ಮಾಡಿದೆ. ಮತದಾರರಿಗೆ ಗ್ಯಾರಂಟಿ ಕಾರ್ಡ್ ಮೂಲಕ ಆಮಿಷವನ್ನ ಒಡ್ಲಾಗ್ತಾ ಇದೆ. ಕಾರ್ಡ್ ಹಂಚುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಬಿಜೆಪಿ ದೂರನ್ನ ದಾಖಲು ಮಾಡಿದೆ. ರಿಪಬ್ಲಿಕ್ ಕನ್ನಡಗೆ ಬಿಜೆಪಿ ಮುಖಂಡ ಅನಿಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿ ಮುಖಂಡ ಅನಿಲ್ ಏನ್ ಹೇಳಿದ್ದಾರೆ ಕೇಳಿಸ್ತಾ ಹೋಗೋಣ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳು ಸಾಕಷ್ಟು ಯಶಸ್ವಿ ಕಂಡಿತ್ತು. ಇವಾಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗದಗನಲ್ಲಿ ಗ್ಯಾರಂಟಿ ಕಾರ್ಡ್ಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಮತ್ತು JDS ವಕ್ತಾರರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಬಾರ್ದು ಅಂತೇಳಿ ಆಗ್ರಹಿಸ್ತಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಬಿಜೆಪಿ ಮುಖಂಡರಾದಂಥ ಅನಿಲ್ ಮೆಣಸಿನಕಾಯಿ ಅವರಿದ್ದಾರೆ. ಅವರನ್ನು ಕೇಳೋಣ. ಸರ್, ಏನು ದೂರು ಸಲ್ಲಿಸಲಿಕ್ಕೆ ಏನು ಕಾರಣ ಅಂತೀರಿ? ಈಗಾಗಲೇ ಚುನಾವಣೆ ಆಯೋಗ ಸ್ಪಷ್ಟವಾಗಿ ಹೇಳಿದೆ, ಒಂದು ಪರ್ಸ್ನಲ್ ಮಾಹಿತಿ ಕಲೆಕ್ಟ್ ಮಾಡಬಾರ್ದು, ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಬಾರ್ದು ಅಂತಕ್ಕಂಥದ್ದು. ಅಂದರೆ ಅದು ಕ್ಲಿಯರ್ಲಿ ಕಾನೂನು ಹೇಳುತ್ತೆ. ಅದು ಕೂಡ ಒಂದು ಕರಪ್ಷನ್ ಪ್ರಾಕ್ಟೀಸಸಲ್ಲಿ ಬರುತ್ತೆ. ಅಂದರೆ ಒಂದು ಮತದಾರನ ಆಮಿಷ ಒಡ್ಡಿ ಮತ ಹಾಕಿಸ್ತಕ್ಕಂಥದ್ದು ಇದು ಆಗಬಾರ್ದು. ಜೊತೆಗೆ ಚುನಾವಣೆ ಆಯೋಗ ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡು ಏನಿಲ್ಲಿ ಇಂಥ ಚಟುವಟಿಕೆಗಳು ನಡೆದಾವೆ. ಯಾಕಂದರೆ ಈ ಗ್ಯಾರಂಟಿಗಳೆಲ್ಲ ದೇಶ ದಿವಾಳಿ ಮಾಡ್ತಕ್ಕಂಥ ಗ್ಯಾರಂಟಿಗಳು. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಇವರೇನು ಬಡವರಿಗೆ ಅನ್ನ ಹಾಕೀವಿ ಅಂತ ಹೇಳ್ತಾರಲ್ಲ, ನೀವು ಬಡವರಿಗೆ ಅನ್ನ ಹಾಕಿಲ್ಲ, ಇಡೀ ರಾಜ್ಯಕ್ಕೆ ಅನ್ನ ಹಾಕಿರಿ. ನೀವು ಎಲ್ಲರ ಕಿಸೆಗೆ ಕತ್ತರಿ ಹೊಡೆದ ಅವು ಒಂದೊಂದು ರೂಪಾಯಿ ಇರೋ 3 ರೂಪಾಯಿ 4 ರೂಪಾಯಿ ಆದಂಥ ಬೆಲೆ ಏರಿಕೆ, ಅದನ್ನು ಮೊದಲು ನೀವು ಕಾರಣ. ಇದಕ್ಕೆ ಬೆಲೆ ಏರಿಕೆ ಅಂದ ತಕ್ಷಣ ನೀವು ಬರೀ ಸೆಂಟ್ರಲ್ ಗೌರ್ಮೆಂಟ್ ತೋರಿಸ್ರಿ, ರಾಜ್ಯ ಸರ್ಕಾರದ ಏನು ಜವಾಬ್ದಾರಿನೇ ಇರೋಂಗಿಲ್ಲ. ಬಿಡ್ಬೇಕು. ಹಂಗಂದ್ರೆ ನಿಮ್ಮ ಪಾಲಿನ ಟ್ಯಾಕ್ಸ್ ಬಿಡ್ರಿ, ಆಟೋಮೆಟಿಕ್ ಕಡಿಮೆ ಆಗ್ತೈತಿ. ಅವ್ರು ಟ್ಯಾಕ್ಸ್ ಹಾಕ್ಯಾರ, ನೀವು ಅದ್ರ 2-3 ಪಟ್ಟು ಟ್ಯಾಕ್ಸ್ ಹಾಕಿರಲ್ಲ. ಅದನ್ನು ಅಲ್ಲ, ಮತ್ತೆ ಬೆಲೆ ಏರಿಕೆ ನಿಯಂತ್ರಣ ಆಗುದು ಹೆಂಗೆ? ನೀವು ಮತ್ತೆ ಇದನ್ನ ಡೊಂಗಿ ಬಿಟ್ಟು ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿಕೆ ಮಾಡಬಾರ್ದು ಅಂತೀರೋ ಏನಂತೀರಿ? ಮಾಡಬಾರ್ದು. ಗದಗ ಜಿಲ್ಲೆಯಾದಂಥ ಮತ್ತು ಗದಗ ವಿಧಾನಸಭಾ ಚುನಾವಣೆ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿಕೆ ಮಾಡಬಾರ್ದು. ಹಂಚಿಕೆ ಮಾಡ್ತಾ ಇದ್ರೂ ಕೂಡ ಅವನು ಜಪ್ತಿ ಮಾಡ್ಕೋಬೇಕಂತೇಳಿ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ಚುನಾವಣಾ ಆಯೋಗ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.